ಕುರುಕ್ಷೇತ್ರ ಎನ್ನತಕ್ಕಂತಹ ಮಹಾ ದೊಡ್ಡ ಯುದ್ಧಭೂಮಿ ಅನ್ನತಕ್ಕಂತಹ ನದಿಯಲ್ಲಿ ಕೌರವರ ವಿಶೇಷವಾದಂತಹ ಪಾತ್ರಗಳನ್ನು ಒಂದು ಹೋಲಿಕೆಯನ್ನು ಮಾಡ್ತಾರೆ. ಆ ಒಂದು ಶ್ಲೋಕ ಭಗವದ್ಗೀತೆಯ ಧ್ಯಾನ ಶ್ಲೋಕದಲ್ಲಿದೆ. ಭೀಷ್ಮದ್ರೋಣತಟ ಜಯದ್ರಥ ಜಲ ಗಾಂಧಾರ ನೀಲೋತ್ಪಲ ಶಲ್ಯಗ್ರಾಹವತೀ ಕೃಪೇಣ ವಹನಿ ಕರ್ಣೇನ ವೇಲಾಕುಲ ಅಶ್ವತ್ಥಾಮ ವಿಕರ್ಣ ಘೋರ ಮಕರ ದುರ್ಯೋಧನಾವರ್ತಿನಿ ಸೋತ್ತೀರ್ಣ ಖಲು ಪಾಂಡವೈ ರಣನದಿ ಕೈವರ್ತಕ ಕೇಶವ. ಅಂದರೆ ಭೀಷ್ಮ ಮತ್ತು ದ್ರೋಣರು ಆ ಒಂದು ಯುದ್ಧ ಭೂಮಿಯ ನದಿಯ ತಟವಾಗಿದ್ದಾರೆ. ಜಯದ್ರಥನು ಜಲವಾಗಿದ್ದಾನೆ. ಗಾಂಧಾರ ನೀಲೋತ್ಪಲ, ಗಾಂಧಾರದು ನೀಲಿ ಬಣ್ಣದ ಕಮಲವಾಗಿದ್ದಾನೆ. ಶಲ್ಯಗ್ರಾಹವತಿ ಕೃಪೇಣ ವಹನಿ ಕರ್ಣೇನ ವೇಲಾಕುಲ. ಶಲ್ಯಗ್ರಾಹವತಿ, ಶಲ್ಯನು ವಿಶೇಷವಾದಂತಹ ಕ್ರೂರ ಮೀನಾಗಿದ್ದಾನೆ. ಕೃಪೇಣ ವಹನಿ ಕರ್ಣೇನ ವೇಲಾಕುಲ, ಕೃಪನು ರಭಸದಿಂದ, ಕೃಪಾಚಾರ್ಯರು ರಭಸದಿಂದ ಹರಿಯತಕ್ಕಂತಹ ನೀರಾಗಿದ್ದಾರೆ. ಕರ್ಣೇನ ವೇಲಾಕುಲ, ಮಹಾಭಯಂಕರವಾದ ವೇಲಾಕುಲ ಅಂದರೆ ಅಲೆಯಾಗಿದ್ದಾನೆ. ಅಶ್ವತ್ಥಾಮ ವಿಕರ್ಣ ಘೋರ ಮಕರ, ಅಶ್ವತ್ಥಾಮರು ವಿಶೇಷವಾಗಿ ಕ್ರೂರ ಮಕರವಾಗಿದ್ದಾರೆ. ಮಕರ ಅಂದರೆ ಮೊಸಳೆ ಬಹಳವಾದಂತಹ ಕ್ರೂರವಾಗಿರ್ತಕ್ಕಂಥದ್ದು. ಅದಕ್ಕಿಂತ ಘೋರ ಮಕರವಾದ ಸ್ಥಾನವನ್ನು ಅಶ್ವತ್ಥಾಮರಿಗೆ ಹೇಳ್ತಾರೆ. ಅಶ್ವತ್ಥಾಮ ವಿಕರ್ಣ ಘೋರ ಮಕರ ದುರ್ಯೋಧನ ವರ್ತಿನಿ, ದುರ್ಯೋಧನನು ನದಿಯಲ್ಲಿರತಕ್ಕಂತಹ ಸುಳಿಯಾಗಿದ್ದಾನೆ. ದುರ್ಯೋಧನ ವರ್ತಿನಿ ಸೋತ್ತೀರ್ಣ ಖಲು ಪಾಂಡವೈ ರಣನದಿ. ಈ ಒಂದು ಮಹಾಭಯಂಕರವಾದ ರಣರಂಗದ ನದಿಯಲ್ಲಿ ಸಿಕ್ಕಿ ಹಾಕಿಕೊಂಡಂತಹ ಪಾಂಡವರನ್ನ ಸೋತ್ತೀರ್ಣ ಖಲು ಪಾಂಡವೈ ರಣನದಿ ಕೈವರ್ತಕ ಕೇಶವ, ದಾಟಿಸುತ್ತಾ ಇರತಕ್ಕಂಥವನು, ದಾಟಿಸುವವನು ಕೇಶವನಾಗಿದ್ದಾನೆ. ಶ್ರೀಕೃಷ್ಣ ಪರಮಾತ್ಮನಾಗಿದ್ದಾನೆ.